ದೇವರಾಜ ಸಿದ್ದರಾಮಯ್ಯ ಓಕೆ ದೇವರಾಜ ಪೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಸಚಿವರು ಆದಂತ ಶ್ರೀ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರ ಈ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳು ಆದಂತ ಜಗದೀಶ್ ಶೇಟ್ ಅವರ ಮಾನ್ಯ ಉಪಾಧ್ಯಕ್ಷರಾದಂತ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದಂತ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ ಡಾಕ್ಟರ್ ತಿಮ್ಮಯ್ಯ ಅವರ ಎಚ್ ವಿಶ್ವನಾಥ್ ಅವರ ಸಿ ಎನ್ ಮಂಜೇಗೌಡ ಅವರ ಹರೀಶ್ ಗೌಡ ಅವರ ಡಾಕ್ಟರ್ ಯತೀಂದ್ರ ಎಸ್ ಅವರ ರವಿಶಂಕರ್ ಅವರ ಅಯ್ಯೂಬ್ ಖಾನ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ದೇವರಾಜ ಅರಸರವರ ಪುತ್ರಿ ಶ್ರೀಮತಿ ಭಾರತಿ ಅವರೇ, ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ದೇವರಾಜ ಅರಸರವರ ಅಭಿಮಾನಿಗಳೇ, ಬಂಧುಗಳೇ, ಇತರ ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರು, ಇವತ್ತು ಜಿಲ್ಲಾಡಳಿತ ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದೊಂದಿಗೆ ಈ ದೇವರಾಜ ಅರಸು ಪ್ರತಿಮೆ ಅನಾವರಣ ಮಾಡತಕ್ಕಂಥ ಕಾರ್ಯಕ್ರಮ ಈ ದೇವರಾಜ ಅರಸರವರು ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಸಾಮಾಜಿಕ ನ್ಯಾಯದ ಹರಿಕಾರರು ಕೂಡ ಆಗಿದ್ದು ಅವರ ಪ್ರತಿಮೆ ಲೋಕಾರ್ಪಣೆಯನ್ನ ಇವತ್ತು ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ. ಈ ಲೋಕಾರ್ಪಣೆ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾಗಿತ್ತು. ನಾನು ಇವತ್ತು ಮೈಸೂರು ಬರ್ತಾ ಇದ್ದೇನೆ ಅಂತಕ್ಕಂಥ ದೃಷ್ಟಿಯಿಂದ ತರಾತುರಿನಲ್ಲಿ ಜಿಲ್ಲಾ ಮಂತ್ರಿಗಳು ದೇವರಾಜ ಅರಸರವರ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು
ಫೋನ್ ಮಾಡಿದ್ರು ಈಗ ಒಂದು 2-3 ತಿಂಗಳ ಹಿಂದೆ. ಮೈಸೂರು ಬಂದೇ ಬರ್ತೀನಿ ನಾನು 15ನೇ ತಾರೀಕು 3ನೇ ತಾರೀಕು. ಅವತ್ತು ನೀವು ತರಾತುರಿನಲ್ಲಿ ಮಾಡೋದಾದ್ರೆ ಮಾಡಿ ಅಂತ ಹೇಳ್ತೇನೆ, ಅಥವಾ ಇನ್ನೊಂದು ದಿನ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಕೂಡ ಹೇಳಿದ್ದೆ. ಎಲ್ರಿಗೂ ಪ್ರಚಾರ ಮಾಡಿ ಜನ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೇವರಾಜ ಅರಸರವರ ಪ್ರತಿಮೆ ಅನಾವರಣ ಮಾಡಬೇಕಂದ್ರೆ ಬಹಳ ಜನಗಳಿಂದ ಮತ್ತೆ ಬಹಳ ಜನಗಳ ಅಪೇಕ್ಷೆ. ಈ ಅಪೇಕ್ಷೆಯನ್ನ ಈಡೇರಿಸತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತೇಳಿ ನಾನು ಈ ದೇವರಾಜ ಅರಸರವರ ಪ್ರತಿಮೆಯನ್ನ ಇವತ್ತು ಅನಾವರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ಆಗ್ತಾ ಇದೆ. ಮೈಸೂರು ನಗರದಲ್ಲಿ ದೇವರಾಜ ಅರಸರವರ ಸ್ವಂತ ಜಿಲ್ಲೆ, ಅವರ ಹುಟ್ಟೂರು ಕಲ್ಲಳ್ಳಿ ಹೊಸೂರು ತಾಲೂಕಾದ್ರು ಕೂಡ, ಆದರೆ ದೇವರಾಜ ಅರಸರವರು ಸ್ವಂತ ಜಿಲ್ಲೆ ಇದು. ಈ ಜಿಲ್ಲೆಯಲ್ಲಿ ಅವರ ಪ್ರತಿಭೆ ಇರಬೇಕು ಅಂತಕ್ಕಂಥದ್ದು ಬಹಳ ಜನಗಳ ಆಸೆಯನ್ನು ಪೂರೈಸತಕ್ಕಂಥ ಕೆಲಸವನ್ನ ಜಿಲ್ಲಾಡಳಿತ ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ದೇವರಾಜ ಅರಸರ ಬಗ್ಗೆ ಹೆಚ್ಚು ಮಾತನಾಡಕ್ ಹೋಗಲ್ಲ. ದೇವರಾಜ ಅರಸರವರು ನಮ್ಮ ಜಿಲ್ಲೆಯವರಾದ್ರೂ ಕೂಡ ನಾನು ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿರುವಾಗ ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದವು. ನಾನು ಜನತಾ ಪಾರ್ಟಿನಲ್ಲಿದ್ದೆ, ಅವರು ಕಾಂಗ್ರೆಸ್ ಪಕ್ಷದಲ್ಲಿ. ಆದ್ರೂ ಕೂಡ ಅವರ ಸಾಮಾಜಿಕ ನ್ಯಾಯದ ಕಳಕಳಿ ಇದೆಯಲ್ಲ, ಅದು ಬೇರೆಯವರಿಗೆ ಮಾದರಿ ಅಂತಕ್ಕಂಥ ಮಾತುಗಳನ್ನ ಸಮಾಜದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ಹೋಗಲಾಡಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ರಾಜಕಾರಣಿಯ ಜವಾಬ್ದಾರಿ. ಇಲ್ಲದೆ ಹೋದ್ರೆ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲರೂ ಮುಖ್ಯವಾಗಿ ಬರಬೇಕು. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಮುಖ್ಯವಾಗಿ ಬರಬೇಕು. ಅದರಲ್ಲೂ ರಾಜಕೀಯದಿಂದ ವಂಚಿತರಾಗಿರ್ತಕ್ಕಂಥ ಜನ, ಆರ್ಥಿಕವಾಗಿ ವಂಚಿತರಾಗಿರ್ತಕ್ಕಂಥ ಜನ, ಸಾಮಾಜಿಕವಾಗಿ ವಂಚಿತರಾಗಿರ್ತಕ್ಕಂಥ ಜನ, ಆ ಜನರಿಗೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ದೇವರಾಜ ಅರಸರವರು ಈ ಕೆಲಸವನ್ನ ಮಾಡಿದ್ರು. ಯಾರ್ಯಾರು ಅನ್ರೆಪ್ರೆಸೆಂಟೇಟಿವ್ ಕಮ್ಯುನಿಟಿ ಇದೆಯಲ್ಲ, ಪ್ರಾತಿನಿಧ್ಯ ಇಲ್ಲಿರ್ತಕ್ಕಂಥ ಕಮ್ಯುನಿಟಿ, ಅಂತ ಕಮ್ಯುನಿಟಿಯವರನ್ನ ಗುರುತಿಸಿ ಅವರನ್ನ ವಿಧಾನಸೌಧದ ಮೆಟ್ಲನ್ನ ಹತ್ತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈ ಸಂಪತ್ತಿದೆಯಲ್ಲ, ಈ ದೇಶದ ಸಂಪತ್ತು ಮತ್ತು ಅಧಿಕಾರ ಇದೆಯಲ್ಲ, ಇದು ಯಾರ ಸೊತ್ತಲ್ಲ. ಇದು ವಿದ್ಯೆ ಯಾರ ಸೊತ್ತಲ್ಲ. ಅವಕಾಶಗಳನ್ನ ಒದಗಿಸ್ಕೊಡ್ಬೇಕು. ಅದಕ್ಕೆ ದೇವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ದೇವರು ಹೊರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಆದ್ರೆ ಅವಕಾಶಗಳನ್ನ ಕೊಡ್ತಾರೆ. ದೇವರು ಹೊರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಆದ್ರೆ ಅವಕಾಶಗಳನ್ನು, ಈ ಅವಕಾಶಗಳನ್ನ ಸಿಕ್ಕಿದಾಗ ಅದನ್ನ ಸದುಪಯೋಗ ಮಾಡ್ಕೊಳ್ಳೋದು ಇದೆಯಲ್ಲ, ಅದೇ ಬುದ್ಧಿವಂತಿಕೆ. ಹಾಗೆ ದೇವರಾಜ ಅರಸರವರು ಅವಕಾಶಗಳನ್ನ ಒದಗಿಸ್ಕೊಟ್ರು. ಅವಕಾಶಗಳನ್ನ ಕೆಲವರು ಉಪಯೋಗಿಸಿಕೊಂಡು ಮೇಲ್ ಬರ್ತಕ್ಕಂಥ ಕೆಲಸವನ್ನ ಮಾಡಿದ್ರು.
ರಾಜಕೀಯವಾಗಿ ತಮ್ಮ ಪ್ರಾಬಲ್ಯವನ್ನ ಬೆಳೆಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸೊ ಹಾಗಾಗಿ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ದೇವರಾಜ ಅರಸರವರು ಕೊಡುಗೆ ಅಪಾರವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.